ಈ ಹಸಿರು ಬಟ್ಟೆ ಹಾಕೊಂಡ್ರೆ ಮುಸ್ಲಿಂ ಅಂದ್ರೆ, ಹಾಗಾದ್ರೆ ರೈತರು ಹಸಿರು ಹಾಕೋದು ಮುಸ್ಲಿಂ ಎಂದು ಗ್ರೀನರಿನಲ್ಲೇ ಊಟ ಮಾಡ್ಕೊಂಡು ಹೋಗ್ತಾ ಇದ್ರಿ, ಎಲ್ಲರೂ ಗ್ರೀನ್ ಆದ್ಮೇಲೆ ಬೆಳೆ ಬೆಳೆಯುತ್ತಲ್ಲ ಮುಸ್ಲಿಂ ಊಟ ಕೊಡ್ತಿದ್ದಲ್ಲ ಕಲರ್. ನಾಳೆ ನೀವು ಗಾಡಿ ಹೋಗ್ತಿರ್ತೀರಿ, ಗ್ರೀನ್ ಸಿಗ್ನಲ್ ಬಂದ್ರೆ ಗಾಡಿ ಓಡಿಸ್ತೀರಿ, ಇಲ್ಲಾಂದ್ರೆ ನಿಂತಿರ್ತೀರಿ. That green is important for everybody. That is not the casteism. ಮತಿ ಪ್ರೇರಿಸುವಳು ಪಾರ್ವತಿ ದೇವಿ, ಮುಕುತಿ ಪತಕೆ ಮನವೀವ ಮಹರುದ್ರ ದೇವರು, ಹರಿಬಕುತಿ ಗಾಯಕಡು ಭಾರತೀ ದೇವಿ. ಯುಕುತಿ ಶಾಸ್ತ್ರಗಳಲ್ಲಿ ನಿಂತು ವನಜ ಸಂಭವ ನರಸಿ, ಸತ್ಕರ್ಮಗಳ ನಡೆಸಿ ಸುಜ್ಞಾನ ಮತಿಗಿತ್ತು ಗತಿ ಪಾಲಿಸುವ ನಮ್ಮ ಪವಮಾನನು, ಚಿತ್ತದಲ್ಲಿ ಆನಂದ ಸುಖ ನೀಡು ರಮ, ಬಕುತ ಜನರೊಡೆಯ ನಮ್ಮ ಪುರಂದರ ವಿಠಲನು, ಸತತೈವರುಳು ನಿಂತು ತನ್ನೇ ಕೃತಿಯ ನಡೆಸುವನು. ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ದುರ್ಗೆ ದುರ್ಗೆ ರಕ್ಷಿಣಿ ರಕ್ಷಿಣಿ ಸ್ವಾಹ ಸ್ವಾಹ. ಜಗದ್ಗುರು ಹಸರಂಗಿ ಅಜ್ಜಯ್ಯ ಧಾರ್ಮಿಕ ಸಂಸ್ಥಾನ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇಲ್ಲಿ ಈ ಒಂದು ಸುದ್ದಿಗೋಷ್ಠಿ ಕಾರ್ಯಕ್ರಮಕ್ಕೆ ಬಂದಿರುವಂತಹ ಸಕಲ ಮಾಧ್ಯಮ ಮಿತ್ರರಿಗೂ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದು ಫೆಬ್ರವರಿ, ಈಗ ಮುಂದಿನ ವಾರ 15 ಮತ್ತು 16 ಹಸರಂಗಿ ಅಜ್ಜಯ್ಯನವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮತ್ತು ಬಾಲ ತ್ರಿಪುರ ಸುಂದರಿ ಅವರ ಮೂರ್ತಿ ಪ್ರತಿಷ್ಠಾಪನೆ ಈ ಒಂದು ಶ್ರೀ ಕ್ಷೇತ್ರ ಪುಣ್ಯಧಾಮ ಈ ಒಂದು ಜಾಗದಲ್ಲಿ ತುಂಬಾ ದೊಡ್ಡ ಮಟ್ಟದಲ್ಲಿ ಒಂದು ಮಹೋತ್ಸವದ ರೀತಿಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ವಿಶೇಷತೆ ಏನಂತಂದ್ರೆ, ನಿಮ್ಮ ಕೈ ಕೊಟ್ಟಿರ್ತಕ್ಕಂತಹ ಇದರಲ್ಲಿ ನೀವು ಓದಿರಬಹುದು, ಸುಮಾರು 15 ಧಾರ್ಮಿಕ ಸಂಸ್ಥಾನದ ಪೀಠಾಧ್ಯಕ್ಷರು, ಸ್ವಾಮಿಗಳು, ಸನ್ಯಾಸಿಗಳು ಇವರೆಲ್ಲರೂ ಈ ಜಾಗಕ್ಕೆ ಬರುವವರಿದ್ದಾರೆ. ಮತ್ತು ಅನೇಕ ಜನ ವೈದಿಕರು ಮತ್ತೆ ಸಹಸ್ರಾರು ಜನ ಭಕ್ತಾದಿಗಳು ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮಕ್ಕೆ ಬರುವವರಿದ್ದಾರೆ. ಈ ಕ್ಷೇತ್ರ ಶ್ರೀ ಕ್ಷೇತ್ರ ಪುಣ್ಯಧಾಮ ಅಂತ ಇರುವಂತಹ ಹೆಸರು ಅವತ್ತು ಜಗತ್ತಿಗೆ ಲೋಕಾರ್ಪಣೆಗೊಳ್ಳಲಿದೆ ಆಶ್ರಮದ ಮೂಲಕ. ಸೊ ಹಾಗಾಗಿ ಬಂದಿರುವಂತಹ ಪ್ರತಿಯೊಬ್ಬ ಮಾಧ್ಯಮ ಮಿತ್ರರಿಗೂ ಕೂಡ ನನ್ನ ನಮಸ್ಕಾರಗಳು. ಇವಾಗ ಕಾರ್ಯಕ್ರಮವನ್ನ ಶುರು ಮಾಡೋಣ. ಕಾರ್ಯಕ್ರಮದ ಸಂಪೂರ್ಣ ವಿವರಗಳನ್ನ ಗುರುಜಿ ಅವರು ಕೊಡ್ತಾರೆ. ಗುರುದೇವ್ ಗುರುಜಿ ಅವರು ಮರಿಯಜ್ಜಯ್ಯ ಹಸರಂಗಿ ಅಜ್ಜಯ್ಯನವರ ಅಭಿನವ ಸಂಜಾತ ಶಿಷ್ಯರು. ಈ ಒಂದು ಸಂಸ್ಥಾನದ ಶ್ರೀ ಕ್ಷೇತ್ರ ಪುಣ್ಯಧಾಮ ಸಂಸ್ಥಾನದ ಪೀಠಾಧ್ಯಕ್ಷರು ಮತ್ತು ಮಾರ್ಗದರ್ಶಿಗಳು. ಈ ಒಂದು ಸಂಸ್ಥಾನಕ್ಕಾಗಿ ಈ ಒಂದು ಸಂಸ್ಥಾನಕ್ಕೆ ಮತ್ತು ಈ ಸಂಸ್ಥಾನದ ಭಕ್ತರು ಎಲ್ರಿಗೂ ಕೂಡ ಇವರು ಮಾರ್ಗದರ್ಶಿಗಳಾಗಿದ್ದಾರೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಒಂದು ತವರು ಮನೆಗೆ ಬಂದಾಗ ಹೇಗೆ ಒಂದು ತಂದೆ ನೋಡ್ಕೊಳ್ತಾನೋ ಆ ರೀತಿಯ ಸ್ಥಾನದಲ್ಲಿ ಗುರುಗಳು ನಿಂತಿದ್ದಾರೆ. ಸೊ ಮುಂದಿನ ಮಾತುಗಳು ಗುರುಜಿ ಅವ್ರ ಜೊತೆ. ನಿಮ್ಮ ಯಾವುದೇ ಪ್ರಶ್ನೆಗಳಿರಲಿ ಒಬ್ಬೊಬ್ಬರಾಗಿ ಆರಾಮಾಗಿ ಕೇಳೋಣ. ಸೊ ಇವಾಗ ಮುಂದಿನ ಮಾತುಗಳು ಗುರುಜಿ ಅವರು. ಸರ್, ಏನೋ ಸೌಂಡ್ ಇದೆ, ಸ್ಮಾರ್ಟ್ ಯೂಟ್ಯೂಬ್ ಅಲ್ಲಿ ಏನಾದ್ರು ಕಾಪಿರೈಟ್ ಗಂಟಲು ಬಂದ್ಬೋದು. ಅಲ್ಲಿ ಸೌಂಡ್ ಏನಾದ್ರು ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ರಾಘವೇಂದ್ರಾಯ ನಮಃ. ದುರ್ಗೆ ದುರ್ಗೆ ರಕ್ಷಿಣಿ ರಕ್ಷಿಣಿ ಸ್ವಾಹ ಸ್ವಾಹ. ಎಲ್ಲ ಪ್ರತಿಯೊಬ್ಬ ಮನುಷ್ಯನಿಗೆ, ಪ್ರತಿಯೊಬ್ಬ ಪ್ರಜೆಗೆ ಭಾರತದಲ್ಲಿ
ಇತಿ ಬೇರೆ ದೇಶನೇ ಇರಲಿ, ಪ್ರತಿಯೊಬ್ಬರು ಮನದಟ್ಟು ಮಾಡುವ, ಮನಸ್ಸಿಗೆ ಹೋಗುವ ಆ ಒಂದು ವೃಂದ ಇರುತ್ತೆ. ಹೇಗೆ ಸಿನಿಮಾ ಮಾಧ್ಯಮ ಆ ಥರ ನೀವು ಮಾಧ್ಯಮದವರು ಪ್ರತಿಯೊಬ್ಬರು ಮನಸ್ಸಿಗೆ ಹೋಗ್ತೀರಿ, ಚಿಕ್ಕವರಿರಲಿ ದೊಡ್ಡವರಿರಲಿ. ಈಗಿನ ಪ್ರಪಂಚ ಹೇಗಿದೆ ಅಂದರೆ ಎಲೆಕ್ಟ್ರಿಕ್ ಮೀಡಿಯಾ, ಸಾಕ್ಷಾತ್ ಸತ್ಯ ನೋಡೋದಕ್ಕಿಂತ ಇಂಥವು ನಡೆದಾವ. ಸೊ ನೀವೆಲ್ಲ ನಮಗೆ ನಾವು ಮಾರ್ಗದರ್ಶನ ಆಗಿರಬೇಕು. ನೀವು ಒಂಥರ ಮಾರ್ಗದರ್ಶನ ಭಕ್ತರಿಗೆ. ನೀವು ಯಾರು ಇಲ್ಲ ಅಂತಂದರೆ ನೀವು ಎಲ್ಲ ಶೂನ್ಯ. ಹೇಗೆಂದರೆ ಅಯೋಧ್ಯೆ ಮನೆ ರಾಮ ಮಂದಿರ ಅಯೋಧ್ಯೆ ಆಯಿತು. ಮುದ್ದಾಳಂತೂ ತೊಗೊಂಡ್ರು ಪ್ರೈಮ್ ಮಿನಿಸ್ಟ್ರು, ಆದರೆ ಆ ಮುದ್ದಾಳಂತೂ ತೊಗೊಂಡ್ರು ಅದಕ್ಕೊಂದು ಬೆಳಕು ಕೊಟ್ಟವ್ರು ಯಾರು? ಈ ಮೀಡಿಯಾದವರು. ಆ ಮೀಡಿಯಾದಲ್ಲಿ ಅಷ್ಟು ಪ್ರಚಾರ ಆಗಿರಲಿಲ್ಲ ಅಂದರೆ ಎಷ್ಟೋ ಜನಕ್ಕೆ ಅದು ಶೂನ್ಯ ಆಗ್ತಿತ್ತು. ಹಾಗೆ ಇಷ್ಟೇ ಹೇಳ್ತೀನಿ, ಇದೇ ಮೀಡಿಯಾದಲ್ಲಿ ನಾನು 20-25 ವರ್ಷ ಇದ್ದೆ. ಕೇಳಬೇಡಿ ಯಾರಂತ. ಟೈಮ್ಸ್ ಆಫ್ ಇಂಡಿಯಾ, ಈ ಟಿವಿ. ಯಾಕಂದರೆ ಈ ಮೈಕ್ ಸೌಂಡ್ ನಾನು ನೋಡ್ತೀನಿ ಅಸೆಂಬ್ಲಿನಲ್ಲಿ. ಪಾಪ ಅವ್ರು ತಪ್ಪಲ್ಲ. ನನ್ನ ಮೈಕ್ ಮುಂದೆ ಇರಲಿ, ನನ್ನ ಮೈಕ್ ಮುಂದೆ ಇರಲಿ, ಎಲ್ಲ ಮೈಕ್ ಮುಂದೆನೇ ಇದೆ. ಭಾಳ ಸಂತೋಷ ಆಯ್ತು. ನನ್ನ ಅಣ್ಣ ತಮ್ಮದು ಬಂದೀರಿ. ನಾನಿದ್ದಾಗ ಯಾರು ನೋಡಿಲ್ಲ ಇವರು. ನಾನು ಅಂದ್ಕೊಂಡಿದ್ದೆ ಯಾರು ಬರ್ತಾರೆ, ಇನ್ನೂ ಇದ್ದಾರೆ ಅವರೆಲ್ಲ. ಎಲ್ಲರಿಗೂ ಹುಲಿ ಅಜ್ಜನ ಆಶೀರ್ವಾದ, ತಾಯಿ ಬಾಲಾಂಬಿಕೆ ಆಶೀರ್ವಾದ. ನಂಬಿಕೆ ಅನ್ನೋದು ಹೃದಯದಿಂದ ಬರಬೇಕು. ಯಾರಿಂದನೂ ಆ ನಂಬಿಕೆನೂ ಕಳ್ಕೊಳ್ಳೋಕ್ಕಾಗಲ್ಲ, ಅದು ಹುಡ್ಸೋಕ್ಕಾಗಲ್ಲ. ಇಟ್ ಶುಡ್ ಕಮ್ ಫ್ರಮ್ ಯುವರ್ ಹಾರ್ಟ್. ಅದು ನಿಮ್ಮಲ್ಲಿ ಬರಬೇಕಷ್ಟೇ. ಏನಿದು ಕ್ಷೇತ್ರ? ನನ್ನ ವಿಷಯದಲ್ಲಿ 2 ನಿಮಿಷ ಹೇಳ್ತೀನಿ, ಅದು ಸೇರ್ಬೇಕನ್ಸುತ್ತೆ. 2 ಗೌರ್ಮೆಂಟ್ ಜಾಬ್, ಅದನ್ನು ರಿಸೈನ್ ಮಾಡಿ, ಲೈಸೆನ್ಸ್ ಆಫೀಸರ್ ಆಗಿ ಅದನ್ನು ರಿಸೈನ್ ಮಾಡಿ, PRO ಪೋಸ್ಟಲ್ಲಿದ್ದು ಅದು ರಿಸೈನ್ ಮಾಡಿ, ನಂತರ ಸಂಡೂರು ಮ್ಯಾನೇಜಲ್ಲಿ MI ಪಡೆದ್ರ ಜೊತೆಗೆ 4 ವರ್ಷ ಈ ಫೋಟೋಗ್ರಫಿ ಮಾಡಿ, ಅವ್ರೇನು ಗೋಲ್ಡ್ ಮೆಡಲ್ ತೊಗೊಂಡು ಚಿಕ್ಕ ಪುಟ್ಟ ಸೇವೆ ನಾವು ಮಾಡಿದ್ದೀವಿ. ಖುಷಿ ಅನಿಸುತ್ತೆ. ಈಗಿನ ಕ್ಯಾಮ್ರಾ ಚಿಕ್ಕದು, ಅವಾಗಿನ ಕ್ಯಾಮ್ರಾ ಭಾಳ ದೊಡ್ಡದಿತ್ತು. 10-15 kg ಒಂದೊಂದು ಲೆನ್ಸ್ ಇರ್ತಿತ್ತು. ಶೂಟಿಂಗ್ ಮಾಡ್ತಿದ್ವಿ ನಾವು. ಆ ಒಂದು ಸ್ಥಾನದಲ್ಲಿದ್ದ ಮನುಷ್ಯನ ಈಗ ಹೇಗೆ ಹೇಳ್ಕೊಂಡ ನನಗೆ ಗೊತ್ತಿಲ್ಲ. ಅಸೆಂಬ್ಲಿನಲ್ಲಿ ಇವತ್ತಿನವರೆಗೂ ಡೆಮಾಕ್ರೆಟಿಕ್ ಕಂಟ್ರಿ ಒಂದು 6 ಇರಬೇಕು ದೇಶದಲ್ಲಿ, ಜಗತ್ತಿನಲ್ಲಿ. ಆ ಡೆಮಾಕ್ರೆಟಿಕ್ ಕಂಟ್ರಿಯಲ್ಲಿ ಅಸೆಂಬ್ಲಿಯಲ್ಲಿ ಫೋಟೋಗ್ರಾಫರ್ ಇರಲಿಲ್ಲ. ನಮ್ಮನ್ನು ಎಲೆಕ್ಟ್ ಮಾಡಿದರು. ನಾವು ಊಟದ ಕಾರಲ್ಲಿ ಹೋಗ್ತಿದ್ವಿ. ನಿಮಗೆಲ್ಲೋ ಗೊತ್ತಿದೆ, ಅಸೆಂಬ್ಲಿಯಲ್ಲಿ ಫೋಟೋ ವಿಡಿಯೋ ತೆಗಿಬೇಕಾದ್ರೆ ಮೇಲೆ ಗ್ಯಾಲರಿ ಇದೆ, ನಾವು ಮಾತ್ರ ಕೆಳಗಡೆ ಇರ್ತಿದ್ವಿ. ಯಾಕಂದ್ರೆ ಸ್ಪೀಕರ್ ನಮ್ಮ ಜೊತೆ ಇರ್ತಿದ್ರು. ಸುಮ್ಮನೆ 2 ನಿಮಿಷ ಹೇಳ್ತಾ ಇದ್ದೀನಿ, ಬೇಜಾರೆಲ್ಲ ಕಾಣ್ತಿಲ್ಲ. ಜಸ್ಟ್ ಇಂಟ್ರಡಕ್ಷನ್ ಆಗಿ ಇದೆಲ್ಲ ನಾವು ನೋಡಿದೆ. ಇದೆಲ್ಲ ಒಂದು ಪೊಸಿಷನ್ ಇತ್ತು ನನಗೆ. ಇದ್ದಕ್ಕಿದ್ದಂಗೆ ಹುಡ್ಕೊಂಡು ಬಂದ ಅವ ಅಜ್ಜಯ್ಯ. ಇವರೆಲ್ಲ ಉತ್ತರ ಕರ್ನಾಟಕದವರು, ಫಕೀರ್ಗಳಿದ್ರು. ನೀವು ಸಾಯಿಬಾಬಾ ಕೇಳಿದ್ರಿ, ಶಿರಡಿ ಬಾಬಾ ಫಕೀರ್. ಬಟ್ ಇವರಲ್ಲಿ ಜಾತಿ ಇರೋದಿಲ್ಲ. ಜಾತಿಯ ಲೆಸ್ ಅಂತೀವಿ ನಾವು. ಮಾನವೀಯತೆ ತುಂಬಿರ್ತದೆ, ಶಕ್ತಿ ತುಂಬ ಗುರುಸ್ಥಾನದಲ್ಲಿ ಇರ್ತಾರೆ ಅವರು. ಹಾಗೆ ಆ ಫಕೀರ್ ನನ್ನ ಹುಡ್ಕೊಂಡು ಬಂದ ಬೆಂಗಳೂರಿಗೆ ಒಂದು 15-16 ವರ್ಷದಿಂದ. ಮೋಸ್ಟ್ಲಿ ಅವಾಗ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಇದ್ರು. ಆ ಫೋಟೋಗ್ರಫಿ ನಾನೇ ಮಾಡ್ತಿದ್ದೆ. ಅವಾಗ ಹುಡ್ಕೊಂಬಂದಾಗ ಅದು ಹೇಗೆ ಹುಡ್ಕೊಂಬಂದ ನನಗೆ ಗೊತ್ತಿಲ್ಲ. ಒಬ್ಬರು ಮನೆ ಕರೆದ, ಅವ್ನು ಕರೆಸೋದು ಲೆಕ್ಕ ಹಾಕೊಳ್ಳಿ, ಬೆಂಗಳೂರಲ್ಲಿ ಎಷ್ಟು ಪಾಪ್ಯುಲೇಷನ್ ಇದೆ, ನಮ್ಮನ್ನೇ ಯಾಕೆ ಹುಡುಕ್ತ? ನಾನು ಜೀವನದಲ್ಲಿ ತಲೆ ಬಗ್ಸಿದ್ರು ಜನ್ಮ ಕೊಟ್ಟ ತಾಯಿ ಮತ್ತು ತಂದೆ, ಪಾಠ ಕೊಟ್ಟ ಗುರುವಿಗೆ ಇಷ್ಟೇ. ದೇವರಲ್ಲಿ ರಾಘವೇಂದ್ರ ಸ್ವಾಮಿ ನಂಬ್ತಿದ್ದೆ ನಾನು. ಅವತ್ತು ಕರ್ದಾಗ ನಾನು ಹೋದಾಗ ಫಕೀರಪ್ಪ ಯಾರು ಕರ್ದಾಗ ನನ್ನ ಅನ್ಕೊಂಡು ನಾವು
ನನಗೆ ಅಂತ ಕೂಡಿಸ್ತಾನೆ. ನಾನು ಆ್ಯಕ್ಚುಲಿ ಹೇಳ್ತೀನಿ, ಪಾದ ಮುಟ್ಟು ನಮಸ್ಕಾರ ಮಾಡೋದು ಧರ್ಮ ಅದ, ಬಟ್ ನಾನು ಯಾವ ಗುರು ನಂಬ್ತಿರ್ಲಿಲ್ಲ ಅಂತ ಹೇಳಿದ್ದೀನಿ ಅಷ್ಟೇ. ಕೂಡಿಸಿದ್ರೆ ನಾನು ಹೇಳಿದ್ರು, ನಿನಗೆ ಒಂದು ವಿಷಯ ಗೊತ್ತಿರಬೇಕು. ನೀನು 3 ವರ್ಷ ಮಗು ಇದ್ದಾಗ ಬಿಜಾಪುರ್ನಲ್ಲಿ ಒಬ್ಬ ಫಕೀರ್ ಮನೆಗೆ ಬಂದಿದ್ದ. ಆ ಫಕೀರ್ 3 ಗಂಟೆ ಮನೆಗೆ ಬಂದು ಬಾಗಿಲು ಬಾರಿಸಿದಾಗ ನಿಮ್ಮ ತಂದೆಯವರು ಬಾಗಿಲು ತೆಗೆದ್ರು. ನಿಮ್ಮ ತಂದೆಯವ್ರು 9 ಮಕ್ಕಳಿತ್ತು, 9 ಮಕ್ಕಳಲ್ಲಿ ನೀವು ಒಬ್ಬ ಮಧ್ಯೆ ಮಲ್ಕೊಂಡಿದ್ದಿ. ನಿನ್ನ ತಲೆ ಮೇಲೆ ಹಸ್ತ ಇಟ್ಟು ನಿಮ್ಮ ಮನೆಯಲ್ಲಿ ಪೂಜೆ ಮಾಡ್ಕೊಂಡು ಹೋದ್ರು. ಅವಾಗ ನಿಮ್ಮ ತಂದೆಯವರಿಗೆ ಪ್ರಶ್ನೆ ಆಯಿತು, ಕೇಳ್ತಾರೆ, ನೀವು ಯಾರು? ನಾವು ಫಕೀರ್. ಅವ ನನ್ನ ಮರಿ ಅಂತ ಹೋಗ್ತಾರೆ. ಹೌದಾ? ನಿಜ ಅಂತೀವಿ ನಾವು. ಹಾಗಂದ್ರೆ ಮಾಯ ಆಗ್ತಾರ ಫಕೀರ್. ಮಾಯ ಆದ್ಮೇಲೆ ನಮ್ಮ ತಂದೆಯವರು ಮೂರ್ಛೆ ಹೋಗಿ ಬೀಳ್ತಾರ. ಆ ಮನೆ ಭಯ. 3 ಗಂಟೆ ಬೆಳಗ್ಗೆ ಅವಾಗ 3 ಬಂದವರಿಗೆ ನೀರು ಹೊಡೆದು ಎಬ್ಬಿಸ್ಲಾಕ ಕೇಳ್ತಾರೆ, ಏನು ತೋರ್ವಿ ಅವ್ರಿಗೆ ಏನಾಗಿತ್ತು? ತೋರ್ವಿ ಅಂತ ಗೊತ್ತಿರಬೇಕು. ತೋರ್ವಿ ರಾಮಾಯಣ ನಮ್ಮ ಫ್ಯಾಮಿಲಿನೇ ಬರ್ದಿರೋ ತೋರ್ವಿ ರಾಮಾಯಣ, ತೋರ್ವಿ ನರಸಿಂಹ ದೇವರದ್ದು ಬಿಜಾಪುರದಲ್ಲಿ ದೊಡ್ಡ ಫ್ಯಾಮಿಲಿ ಹಿಸ್ಟ್ರಿ ಇದೆ. ಅವಾಗ ಹೀಗೆ ಹೇಳಿ ಯಾರೋ ಬರ್ದಿದ್ರು. ಇದನ್ನ ನಮ್ಮ ತಂದೆಯವ್ರು ನನಗೆ ಹೇಳಿದ್ರು. ಇದು ಅಜ್ಜನ ಬಾಯಿಗೆ ಬಂದಾಗ ನಿಜ ಶಾಕ್ ಆಗೇ ಆಗುತ್ತೆ. 3 ಇಯರ್ಸ್ ಇಲ್ಲಿ 48 ಇಯರ್ಸ್ 45 ಇಯರ್ಸ್ ಆದ್ಮೇಲೆ ಒಬ್ಬರು ಬಂದಾಗ ಇದೆಲ್ಲ ನಾನು ಕೇಳಿ, ಯಾರಪ್ಪ ನಿಮ್ಗೆ ಹೆಂಗೆ ಗೊತ್ತಿ ವಿಷಯ? ಅವಾಗ ದೇವರು ಹೇಳ್ತಾರೆ, ನಾನೇನು ಅವ್ರು ನೀನು ಹುಡ್ಕೊಂಡ್ ಬಂದಿದ್ದು ನಾನೇ. ನಿನ್ನ ಮರಿ ಆಗಬೇಕು, ನೀನು ಮರಿ ಮಾಡಬೇಕಂತ ನನ್ನ ಆಸೆ. ಈ ಫಕೀರರು ಹುಟ್ಟಿದ್ರು. ಯಾರಾದ್ರೆ ಸಿದ್ಧಾರೂಢ, ಆಮೇಲೆ ಅಕ್ಕಲಕೋಟ್ ಮಹಾರಾಜರು, ಇವೆಲ್ಲ ಹುಡುಕ್ತಾರೆ. ಶಿರ್ಡಿ ಬಾಬಾ ಹುಡುಕ್ತಿರ್ಲಿಲ್ಲ ನೆಕ್ಸ್ಟ್ ಮರಿಗೆ. ಈಗ ಪೀಠಾಧ್ಯಕ್ಷ ಮಾತ್ರ ಅವ್ರು ಮರಿ ಹುಡುಕ್ತಿದ್ರು. ಅದು ಅಂದಾಗ ನಾನು ಶಾಕ್ ಆದೆ. ಅವನೇ ನಾನು ಅಂದಾಗ ಅವತ್ತಿನ ಎಲ್ಲ ಮಾಡ್ತಿದ್ದೆ. ಅಸೆಂಬ್ಲಿ ಬರುತ್ತೆ, ಫೋಟೋಗ್ರಫಿ ಬರುತ್ತೆ. 30 ವರ್ಷ ಒಂದು 20 ಮೇಯರ್ನ 20 CM ನೋಡಿದ ಮನುಷ್ಯ ಬರೀ ರಾಜಕೀಯದಲ್ಲಿ ಗುಲ್ರಾವ್ CM ಆಗಿದ್ದನ್ನ ನಾನು ಫೋಟೋಗ್ರಫಿನೇ ಮಾಡ್ತಿದ್ದೆ. ದಿನೇಶ್ ಗುಲ್ರಾವ್ ನಾಗೇಶ್ ಅಕ್ಷರಾವ್ ಗುಂಡ್ರಾವ್ ಭಾಳ ಮೆಚ್ತಿದ್ರು ನಾನು. ಅವಾಗಿನಿಂದ ಎಲ್ಲ ಮರೆತ್ಬಿಟ್ಟೆ. ಆ ಕ್ಷಣ ಮರೆತ್ಬಿಟ್ಟು ಒಬ್ಬ ಸಾಮಾನ್ಯ ಮನುಷ್ಯನಾಗಿ ಮುಂದೆ ನಿಂತು ಸಾಷ್ಟಾಂಗ ನಮಸ್ಕಾರ ಅಂದೆ. ಗುರುದೇವ, ನೀನು ಹುಡ್ಕೊಂಡ್ ಬಂದಿದ್ದು. ನನ್ನ ಹೆಸರು ಗುರುದೇವ ಅಲ್ಲ, ಗುರುದತ್ತ. ನಾನು ಅದಕ್ಕೂ ಸುಮ್ಮನೆ ಇದ್ದೆ. ನೀ ನನ್ನ ಮರಿ ಸಾಕು, ನಿಮ್ಮ ಜೀವನ ಮುಗಿಸಿದಿ, ಇನ್ನು ಆಚೆ ಬಾ, ನನ್ನ ಉತ್ತರ ಕೊಡು. ನೋಡಿ, ಅವತ್ತಿನಿಂದ ಇದನ್ನ ಹೇಳ್ತಾ ಇರೋದು 16 ವರ್ಷದ ಹಿಂದೆ. ನೀ ನನ್ನ ಹತ್ರ ಬಂದ್ಬಿಡ್ಬೇಕು, ಏನೇನು ಮಾಡಬೇಕು ಮಾಡಿಬಿಡು, ಸಂಸಾರ ಬಿಡಬೇಕು, ಸಂಸಾರದಲ್ಲಿ ಯಾವ ಸಂಬಂಧ ಇಟ್ಕೋಬಾರ್ದು. ಇದು ಕಲಿಕಾಲದಲ್ಲಿ ನಿಮಗೆ ಅಪಹಾಸ್ಯ ಆಗ್ಬೋದು. ತುಂಬಿದ ಸಂಸಾರ, ಕುಟುಂಬಸ್ಥರು ಎಲ್ಲರೂ ಕಣ್ಣು ಮುಂದೆ ಇದ್ದಾರೆ. ಇವತ್ತು ನೀವು ಆ ಮಗು ನೋಡಿದ್ರೆ ಕೆಂಪು ಶರ್ಟ್ ಹಾಕೊಂಡು ದೊಡ್ಡ ಮಗ, ಅವಾಗ ಭಾಳ ಚಿಕ್ಕವನು, ಇನ್ನೊಬ್ಬ ಚಿಕ್ಕವನಿದ್ದಾನೆ, US ಇರ್ತಾರೆ. ಇವರೆಲ್ಲ ಕಣ್ಣೀರು ಹಾಕುವಾಗ ಏನು ಮಾತಾಡಲಿಲ್ಲ. ನೀ ಒಪ್ಪು, ಅದಕ್ಕೆ ನಾವು ಉತ್ತರ ಕೊಡಲಿಲ್ಲ, ಒಪ್ಪಿಕೊಳ್ಳಾಗಿ. ಹಾಗೆ ಸಂಬಂಧ ಬೆಳೆದು 2.5 ವರ್ಷದಲ್ಲಿ ಅವ ಮಾಯ ಆಗ್ಬೇಕಾಗಿತ್ತು. ಲಾಸ್ಟಲ್ಲಿ ಹೇಳ್ತಾರೆ, ನನಗೊಂದು ಗುಡಿ ಕಟ್ಟಿಸಿ, ಆ ಗುಡಿ ನಿನ್ನ ಇದರಲ್ಲೇ ಅಧ್ಯಕ್ಷತೆಯಲ್ಲಿ ಮುಗಿಬೇಕು. ಅವ ಯಾವುದೂ ಕೇಳ್ತಿಲ್ಲ. ಭಾಳ ಸಂತೋಷ ಆಯ್ತು. ಆಯ್ತಪ್ಪ, ನಾ ಮಾಡಿ. ಸೊ ಅವತ್ತು 14 ವರ್ಷದಿಂದ ಈ ಒಂದು ಹೋರಾಟ ಇವತ್ತಿದು ಚಿಕ್ಕದಾಗಿ ನಿಂತಿದೆ. ನೀವು ಹೇಗೆ ಅಯೋಧ್ಯೆ ಬಗ್ಗೆ ಮಾತಾಡಿದ್ರಿ, ನಮಗೂ ಇದು ಅಯೋಧ್ಯೆನೇ ಶ್ರೀರಾಮನೇ. ಅವರೆಲ್ಲರೂ ದೇವ್ರನ್ನ ನಾವು ನಂಬ್ತೀವಿ, ಎಲ್ಲ ನಮ್ಮವರೇ. ಆದರೆ ನನಗೆ ಎಲ್ಲೋ ರಾಮಂತ್ರ ಅವನು ಕೊಡಿಸ್ತಾ ಇದ್ದೀವಿ 14ನೇ ತಾರೀಕು. ಅದು ಮಂದಿರ ಆಯಿತು. ಜೊತೆಗೆ ಎಲ್ಲೇ ಹೋದರೂ ಒಂದು ಶಕ್ತಿ ಮಾತೆ ಇರಬೇಕು. ಆ ಶಕ್ತಿ ಮಾತೇನೆ ಹೇಗೆ ಮಾಡಲಿ ಅಂತ ನನ್ನ ಪ್ರಶ್ನೆ ಆಯಿತು. ಆ ಒಂದು ದಿನ ಅವತ್ತು ದೀಪೋತ್ಸವ ಮಲ್ಕೋತೀವಿ. ಬೆಳಗ್ಗೆ 3:45 ತಾಯಿ ಬರ್ತಾಳೆ, ನನ್ನ ಗುಡಿ ನೀ ಮಾಡು. ಅಕ್ಕಿ ಹೇಳ್ತಾಳೆ, ಬಾಲ ತ್ರಿಪುರ ಸುಂದರಿ. ನನಗೆ ನಿಜ ಹೇಳ್ತೀನಿ, ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ನಾ ಯಾವ ದೇವ್ರನ್ನ ಹೇಳ್ದಲ್ಲ, ಜಾಸ್ತಿ ಮುನ್ನುಗ್ತಿರ್ಲಿಲ್ಲ, ಯಾವ ಗುಡಿಗೂ ಹೋಗ್ತಿರ್ಲಿಲ್ಲ. ನಾನು ರಾಯರ ಮಠ ಬಿಟ್ಟು ಯಾರಿಗೂ ಬಾಲ ತ್ರಿಪುರ ಸುಂದರಿ ಆಯ್ತು ಮಾಡ್ತೀನಿ, ಒಪ್ಕೋಬಿಟ್ಟೆ. ಹಿಂದಿಂದ ಏನೂ ಗೊತ್ತಿಲ್ಲ ನನಗೆ. ಅವಾಗ ಒಬ್ಬ ದೊಡ್ಡವ್ರ ಕರೆಸಿ ಕೇಳಿ, ಬಾಲ ತ್ರಿಪುರ ಸುಂದರಿ ಏನು, ಯಾರ ತಾಯಿ ಎಲ್ಲ ಹಿಸ್ಟ್ರಿ ಹೇಳಿದ್ರು. ಒಬ್ಬ ಈಗಿನ ಮಂದಿರವೇ ಇಲ್ಲ, ದೇವಸ್ಥಾನ ಇಲ್ಲ. ಈಕಿಂದು ತಮಿಳ್ನಾಡಲ್ಲಿ ನೆನೆಸ್ತಾರೆ ತಾಯಿನ.
ಅಲ್ಲಿ ಬರೀ ಫೋಟೋಗೆ ಪೂಜೆ ಮಾಡ್ತಾರೆ, ಮಂದಿರ ಇಲ್ಲ. ಆಯ್ತವ ಮಾಡ್ತೀನಿ ಅಂದ್ವಿ. ಬರ್ಬಾರ್ದ 3 ವರ್ಷ ಆಯ್ತು ಆ ತಾಯಿ ಮೂರ್ತಿ ಅಂತಂದು. ಅಜ್ಜನ ಮೂರ್ತಿ ಬಂದು 5 ವರ್ಷ ಆಯ್ತು. ಸಾರಿ 5 ವರ್ಷ ಆಯ್ತು. ಮಾಡಿ 12 ವರ್ಷ ಆಯ್ತು. ಇನ್ನೂ ಸ್ಥಾಪನೆ ಮಾಡೋಕ್ಕಾಗಲಿಲ್ಲ, ಲೆಕ್ಕ ಹಾಕೊಳ್ಳಿ. ಯಾಕಂದ್ರೆ ಭವಬಂಧನ ಇರ್ತಾವಲ್ಲ. ಅವಾಗ ನಾವು ಆಕೆಗೆ ಸ್ಥಾಪನೆ ಮಾಡಿದ್ರೆ ಒಂದು ಚಿಕ್ಕ ಕಲ್ಲು ಇಟ್ಕೊಂಡಿದ್ವಿ. ಒಂದು ಚಿಕ್ಕ ಕಲ್ಲು ಬೇಕಾದ್ರೆ ನೋಡಿರ್ಬೇಕು ಆ ಕಡೆ. ಒಂದು ಮಾಮೂಲಿ ಕಲ್ಲು, ಇಟ್ ಇಸ್ ಅಬೌಟ್ 2-3 ಫೀಟ್. ಮೇಸ್ರಿಗೆ ಗೊತ್ತಿರುತ್ತೆ, ಪಾಯ ಕಲ್ಲು. ಈ ತಾಯಿ ಸ್ಥಾಪನೆ ಮಾಡುವುದು, ಗುಡಿ ಸ್ಥಾಪನೆ ಮಾಡೋದು, ಗುದ್ಲಿ ಪೂಜೆ ಮಾಡಿ ಹೇಳ್ತೀವಿ ನಾವು. ಈ ಕಲ್ಲನ್ನ ಪೂಜೆ ಮಾಡಿ ಇದು ಬೆಳೀತದೆ, ಇದರ ತಾಯಿ ಬರ್ತಾ. ನಿಜವಾಗಿ ಕಣ್ಣಾರಿ ತಾವು ದಯವಿಟ್ಟು ನೋಡಿ. ಇಲ್ಲಿ ಯಾವುದು ಪ್ರಚಾರಕ್ಕೆ ಅಥವಾ ಪ್ರಚಾರ ಮಾಡಿ ನಾವು ಅದನ್ನು ಪಡ್ಕೋಬೇಕಂತಿಲ್ಲ. ಯಾಕೋ ನಾವು ಅದರಲ್ಲಿ ಇದ್ದವನೇ, ನೇರ ಮಾತಾಡ್ತೀನಿ ನಾನು. ಕಲ್ಲು ಬೆಳೆಸಿಲ್ಲ, ನಾವು ಕಲ್ಲು ಬೆಳೀತಾ ಇದ್ದೀವಿ. ಅದರಲ್ಲಿ ತಾಯಿ ಸಾಕ್ಷಾತ್ ಮೂಡಿದಾರೆ, ಕಣ್ಣಾರಿ ನೋಡ್ರಿ. ದಿನನಿತ್ಯಕ್ಕೆ ಅಭಿಷೇಕ ಆಗುತ್ತೆ ಬೆಳಗಿನ 3:30. ಕೊನೆಗಾಗಿ ನಾನು ಗುಡಿ ಮಾಡುವಂದಾಗ ನಮ್ಮ ಮೇಸ್ತ್ರಿ ಒಬ್ಬ ಬಂದ, ಭಾಳ ಹೆಲ್ಪ್ ಮಾಡ್ದ. ಅವ್ನು ಗುಡಿ ಚಿಕ್ಕ ಗುಡಿ ಮಾಡಿದ. ಅದು ಸುತ್ತ ನೋಡ್ರಿ, ದೇವಿ ಮೂಡಿದಾಳೆ, ಕಣ್ಣಾರೆ ನೋಡ್ರಿ. ಇಂಥ ಸತ್ಯ ಕೊಡೋಣ, ದೇವಿ ಜನಕ್ಕೆ ಕೊಡೋಣ, ಇಂಥ ಸತ್ಯ ತೋರಿಸೋಣ. ಅದು ಮಾಡುವ ಗುಡಿ ಕರೆದೆ. ನಾನು ಗುಡಿ ಮುಗಿಸ್ಬೇಡಪ್ಪ, ನಾನು ಗುಡಿ ಮುಗಿಸ್ಬೇಡ, ನೀ ನಂಗೆ ಸಹಾಯ ಮಾಡುವ. ಯಾಕಂದ್ರೆ ನೀವಿಲ್ಲ, ನಾವಿಲ್ಲ. ಒಬ್ಬ ನಟನಿಗೆ ಅಭಿಮಾನಿಗಳು ಹೇಗೆ ದೇವರಿಗೆ ಭಕ್ತರು ಮುಖ್ಯ, ಈ ಫಕೀರ್ಗೆ ಭಕ್ತರು ಬೇಕು. ಕೆಲವನ್ನೆಲ್ಲ ಎಲ್ಲರೂ ನೋಡಿದ್ರಿ, ಟೋಟಲ್ ಕ್ಲೋಸ್ ಆಗಿತ್ತು ದೇವಸ್ಥಾನಗಳು. ತಿರುಪತಿ, ರಾಘವೇಂದ್ರ ಸ್ವಾಮಿ, ದುಡ್ಡೇನಾದ್ರು ಅಂದರೆ ಲೆಕ್ಕ ಹಾಕೊಳ್ಳಿ, ಭಕ್ತರು ಎಷ್ಟು ಸಹಾಯ ಮಾಡ್ತಾರೆ. ಹಾಗೆ ನಾವು ಮುಗಿಸಿದ್ವಿ, ತಾಯಿನೂ ಮುಗಿಸಿದ್ವಿ. ಇನ್ನೇನು ಗುಡಿ ಅಕ್ಕಿದ್ದು 14ನೇ ತಾರೀಕು ಆಗುತ್ತೆ. ಜೊತೆಗೆ ಒಬ್ಬರು ದ್ವಾರಪಾಲಕರಂದ್ರೆ ಮಕ್ಕಳು ಬೇಕಂತ ತಾಯಿ. ಎಲ್ಲದಕ್ಕೂ ಆಂಜನೇಯ ನಿಮ್ಗೆ ಗೊತ್ತು, ಶ್ರೀರಾಮಗೂ ಆಂಜನೇಯ, ನಮಗೂ ಆಂಜನೇಯ. ಸೊ ಆಂಜನೇಯ ಗುಡಿ, ಗಣಪತಿ ಯಾರು ಎಲ್ಲ ನಿರ್ವಿಘ್ನವಾಗಿ ನಡ್ಕೊಂಡು ಹೋಗೋದು. ಅದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಹಿಂದಿಂದ ಬಂದಿರೋ ಆಚರಣೆಗೆ ನಾವು ಮಾಡಿದ್ವಿ. ಕೆಲವರು ಕೇಳ್ತಿದ್ರು, ಗುರುಗಳೇ ನೀವು ಹೆಸರು ಬಟ್ಟೆ ಹಾಕೋತೀರಿ, ಹೆಸರು ಪೇಟ ಹಾಕೊಡ್ತೀರಿ, ನೀವು ಮುಸ್ಲಿಮ್ ಅಲ್ಲ. ನಾವು ಒಂದೇ ಮಾತು ಹೇಳಿದೆ, ದಯವಿಟ್ಟು ಆ ಪದ ತೆಗೆದುಬಿಡಿ. ಈ ಹಸಿರು ಬಟ್ಟೆ ಹಾಕೊಂಡ್ರೆ ಮುಸ್ಲಿಮ್ ಅಂದ್ರೆ, ಹಾಗಾದ್ರೆ ರೈತರು ಹಸಿರು ಹಾಕೋದು ಮುಸ್ಲಿಮ್ ಏನಿದ್ರು? ಗ್ರೀನರಿನಲ್ಲೇ ಊಟ ಮಾಡ್ಕೊಂಡು ಹೋಗ್ತಾ ಇದ್ರಿ ಎಲ್ಲರೂ. ಗ್ರೀನ್ ಆದ್ಮೇಲೆ ಬೆಳೆ ಬೆಳೆಯುತ್ತೆ, ಅದು ಮುಸ್ಲಿಮ್ ಊಟ ಕೊಡ್ತಿದ್ದಲ್ಲ. ಕಲರ್ ನಾಳೆ ನೀವು ಗಾಡಿ ಹೋಗ್ತಿರ್ತೀರಿ, ಗ್ರೀನ್ ಸಿಗ್ನಲ್ ಬಂದ್ರೆ ಗಾಡಿ ಓಡಿಸ್ತೀರಿ, ಇಲ್ಲ ನಿಂತಿರ್ತೀರಿ. That green is important for everybody. That is not the casteism. ದೊಡ್ಡವರಿಗೆ ನಿಮ್ಮ ಇದರ ಅವ್ರಿಗೆ ಬೇಡ, ತಪ್ಪು ಮಾಡಿ ಹಂಗಲ್ಲ, ತಪ್ಪು ಮಾಡಲ್ಲ. ಜಾತಿಯನ್ನು ತೆಗೆದುಕೊಳ್ಳಿ. ನನ್ನ ಕಡೆ ಜಾತಿ ಅನ್ನೋದೇ ಇಲ್ಲ, ಎಲ್ಲರೂ ಬರ್ತಾರೆ. ಮುಸ್ಲಿಮ್ಸ್ ಇದ್ದಾರೆ, ಕ್ರಿಶ್ಚಿಯನ್ಸ್ ಇದ್ದಾರೆ. ನೀವು ಹೇಳ್ತೀನಿ, ಮುಸ್ಲಿಮ್ಸ್ ಭಾಳ ನಂಬ್ತಾರೆ, ಹಿಂದೂಗೆ ತಗೋತಾರೆ. ಕ್ರಿಶ್ಚಿಯನ್ಸ್ ಸ್ವಲ್ಪ ಕಷ್ಟ. ಈ ಕ್ಯಾಥೋಲಿಕ್ಸ್, ಈ ಪ್ರೊಟೆಸ್ಟೆಂಟ್ಸ್ ಇದ್ದಾರಲ್ಲ, ಕನ್ವರ್ಟೆಡ್ ಕ್ರಿಶ್ಚಿಯನ್ ಬಾರಿ ಬೇಜಾರು ಮಾಡ್ಕೋಬೇಡಿ. ನಾನು ಇಲ್ಲಿ ಯಾರು ಅಕಸ್ಮಾತ್ ಕ್ರಿಶ್ಚಿಯನ್ಸ್ ಇದ್ರು ನಾನು ಹೇಳ್ತಾ ಇರೋದು, ಅವ್ರಿಗೆ ಈ ಬುದ್ಧಿ ಇದೆಲ್ಲ ಇಷ್ಟ ಇಲ್ಲ. ಆದರೂ ನನ್ನ ಕಡೆ ಭಕ್ತರಿದ್ದಾರೆ. ಸೊ ಇಲ್ಲಿ ಏನಂಬೋದು ನೀವು ಅಂದರೆ, ಜಾತೀಯತೆ ಇಲ್ಲ, ಎಲ್ಲರೂ ಬರ್ತಾರೆ, ಎಲ್ಲರೂ ಸೇರಿ ನಡ್ಸ್ಕೊಂಡು ಹೋಗ್ತೀವಿ. ಬಹಳ ಚಂದ ಆಗ್ಬೇಕಷ್ಟೇ. ಎಷ್ಟು ಆಸೆ ಪಟ್ಟಿದ್ದ ಆ ಆಸೆಗೋಸ್ಕರ ನಾವು ದೇವಸ್ಥಾನ ಮಾಡ್ತೀವಿ. ಇದೊಂದು ದೊಡ್ಡ ಕ್ಷೇತ್ರ ಆಗ್ತದೆ, 100% ನಾನು ಹೇಳ್ತೀನಿ. ಇವತ್ತು ತಾವು ಏನು ಬಂದಿದ್ದೀರಿ, ಭಾಳ ಜಲ್ದಿ ಇನ್ನೊಂದು ಪರಿಸ್ಥಿತಿಗೆ ನೀವೇ ಬರ್ತೀರಿ. ಆವಾಗ ನೀವೇ ಅಂತ ಇಷ್ಟು 10 ದಿನಗಳಲ್ಲಿ ಇಷ್ಟೊಂದು ಇಂಪ್ರೂವ್ಮೆಂಟ್ ಆಗ್ತದ, ಇಷ್ಟೊಂದು ಜನ ಬರ್ತಿದ್ದಾರೆ ಅಂತ ಅದು ತಾವೇ ನೋಡ್ತಾರೆ. ಇಷ್ಟು ಹೇಳಿ, ಇದು ನನ್ನ ಇಚ್ಛೆ ಅಲ್ಲ, ಅವನ ಇಚ್ಛೆ. ನಾವೇನು ಭಕ್ತರ ಜೊತೆಗೆ ಸೇರಿ ಅವ ಏನು ಪಾಲನೆ ಕೊಟ್ಟಾನ ಅದು ಮಾಡ್ಕೊಂಡಿದ್ದೇವೆ. ಒಂದು ಗುಡಿ, ತಾಯಿ ಗುಡಿ, ಒಂದು ಕ್ಷೇತ್ರ, ಶ್ರೀ ಕ್ಷೇತ್ರ, ಪುಣ್ಯಧಾಮ. ಕೇಳಿದ್ರು ಪುಣ್ಯಧಾಮ ಅಂತ ಯಾಕೆ ಏನು ಅರ್ಥ? ಪುಣ್ಯಧಾಮ ಅಂದರೆ ಒಂದು ಕ್ಷೇತ್ರದಲ್ಲಿ ಪುಣ್ಯವಂತರಾಗ್ತದ, ಪುಣ್ಯದ ಸ್ಥಾನದ ಮಹಿಮೆಯಲ್ಲಿ ಬೆಳಿಬೇಕು ಆ ತಾಯಿ ಮತ್ತು ಭಕ್ತರು. ಇದಕ್ಕೆ ನಾವು ಶ್ರೀ ಕ್ಷೇತ್ರ ಪುಣ್ಯಧಾಮ ಅಂತ ಹೇಳ್ತೀವಿ. ಬಹಳ ಹಿಂದಿನ ಕತೆ ಎಲ್ಲ ಅವ್ರು ಕೊಟ್ಟಿದ್ದು. ನಾವು ಎಲ್ಲ ದೈವ ಸಂಕಲ್ಪದ ಮಹಿಮೆ. ಅವ್ರೇನೇ ನಮ್ಮ ಸ್ವಪ್ನ, ಆ ತಾಯಿನೂ ಹೇಳಿದ್ರು, ನನ್ನನ್ನು ನೀ ಬಾಲ ತ್ರಿಪುರ ಸುಂದರಿ ಹೇಳ್ಬೇಡ, ಬಾಲಾಂಬಿಕೆಯನ್ನು
ಎಷ್ಟು ಆಶ್ಚರ್ಯ ಆಗುತ್ತೆ. ತಾಯಿ ಬಂದು ಬಾಲಾಂಬಿಕೆ ಅಂದಾಗ ಆಶ್ಚರ್ಯ ಆಯಿತು. ಆಕೆ ನಾವು ಬಾಲಾಂಬಿಕೆ ಮಾಡಿದ್ದೇವೆ. ನೆಕ್ಸ್ಟ್ ಬಹಳ ಇಂಪಾರ್ಟೆಂಟ್ ವಿಷಯ, ಈ ಜಾಗದಲ್ಲಿ ನೀರಿಗೆ ಬಹಳ ತೊಂದರೆ ಇತ್ತು. ಲಕ್ಷಾಂತರ ಭಕ್ತರು ಬರ್ತಾರೆ. ನಾನು ಹೇಳ್ತೀನಿ ನೋಡಿ, ದೇವಸ್ಥಾನ ಓಪನ್ ಆಗಿ ಇವತ್ತು ನಿಮ್ಮ ಮನಸ್ಸು ಬರ್ಕೊಳ್ಳಿ, 6 ತಿಂಗಳ ನಂತರ ಇದು ದೊಡ್ಡ ಕ್ಷೇತ್ರ ಆಗುತ್ತೆ, ಘಾಟಿ ತರ. ಅವಾಗ ನೀರಿಗೆ ಏನ್ ತೊಂದರೆಪ್ಪ, ಮುಂದೆ ಏನ್ ಮಾಡೋಣ ಅಂತ ಯೋಚನೆ ಮಾಡಿದಾಗ ಯಾರೊಬ್ರು ಭಕ್ತರು ಬರ್ತಾರೆ, ನಾವು ಬೋರ್ವೆಲ್ ಕುಡಿತೀವಿ ಅಂತ. ಇದು 3 ದಿವಸದಿಂದ ಕಥೆಯಾಗಿರೋದು. ಆಯ್ತಪ್ಪ, ಎಲ್ಲಿ ಹಾಕ್ತೀರಿ ಗುರುಗಳೇ ನೀರು? ನಾವು ಪಾಯಿಂಟ್ ನೋಡೋವಲ್ಲ, ನಾವು ಎಲ್ಲಿ ಕೊಡ್ತಾನೋ ಅಂತ ಸ್ಟ್ರೈಟ್ ಹೋಗಿ ದೇವ ಮೂಲೆಯಲ್ಲಿ ನಿಂತ್ಕೊಳ್ತೀವಿ. ಈ ಜಾಗದಲ್ಲಿ ಹಾಕು, ನೀರು ಬರ್ತದೆ. 650ರಿಂದ 750 ತನಕ 3.5 ಫೀಟ್ ಬರ್ತದೆ ನೀರು, 3.5 ಇಂಚ್ ಬರ್ತದೆ. ನಾವು ಹೇಳ್ಕೊಡ್ತೀವಿ, ಅವ್ ಬರ್ಕೊತಾನೆ. ಅಲ್ಲ, ನೀವು ನೋಡ್ಲೇ ಇಲ್ಲ ಪಾಯಿಂಟ್, ನೀ ಹಾಕೋದಪ್ಪ. ಅವ್ರ ಭಯ ಲಾಸ್ ಆಗ್ಬಿಟ್ರೆ ನಾನಿದ್ದೀನಿ, ಏ ಫಕೀರ್ ಹೇಳ್ತೀರ ಸಾಥ್ ತುಕ್ಕರ್ ಸ್ಟಾರ್ಟ್ ಮಾಡ್ಬೇಕು. 12 ರಾತ್ರಿ ಬಂದ ಬೆಳಗ್ಗೆ 5:15 580ಕ್ಕೆ ಹೊಡೆದು ಕಲ್ಲಿಗೆ ನೀರು ಬರಕ್ಕೆ ಸ್ಟಾರ್ಟ್ ಆಯಿತು. ಅವನ ಮನಸ್ಸಿಗೆ ಏನು ಬಂತು ಗೊತ್ತಿಲ್ಲ. ಅವನು ತಮಿಳ್ನಾಡು ಸಾಷ್ಟಾಂಗ ಎನ್ನ ಇದೆ ಅಂತ ಕೇಳಿಲ್ಲ. ಅವನಪ್ಪ ಏನಿಲ್ಲ, 6:15 800 ಫೀಟ್ ತೆಗೆದ 5.5 ಇಂಚ್ ನೀರು ಬಂದಿದೆ. ಕಣ್ಣು ಮುಂದೆ ತಾವು ನೋಡ್ಬೋದು, 5.5 ಇಂಚ್. ಇದು ಹಿಸ್ಟ್ರಿ ಇದೆ. ಈಗಿನ ಪೊಸಿಷನ್ 5.5 ಇಂಚ್ ತರಲ್ಲ ನೀರು. ಮ್ಯಾಕ್ಸಿಮಮ್ 2 ಕಣ್ಣಾರೆ ಭೋಗದ್ ನಾನು ಹೇಳಿದಲ್ಲ, ಏನೇನು ಸತ್ಯಾನುಸತ್ಯ ಘಟನೆನೇ ನಾವು ತೋರಿಸ್ತೀವಿ ಹೊರತು ಅದನ್ನ ಹಿಂಬಾಲಕರಾಗಿ ನಿಂತು ಇನ್ನೊಬ್ಬರು ನೀವು ಪ್ರಚಾರ ಕೊಡೋದು ಬೇಡ. ಆ ಪ್ರಚಾರ ಇರಿಸ್ಕೊಳ್ಳೋದು ಇಷ್ಟ ಇಲ್ಲ. ಅದು ಸುಮಾರು ಆಗಿವೆ, ಇನ್ನೂ ಮಾಡ್ತಾ ಇದ್ದಾರೆ. ಆ ಥರ ಈ ಸ್ಥಾನ ಅಲ್ಲ. ನೀವೆಲ್ಲೋ ಮಕ್ಕಳಾಗಿ ಇಲ್ಲಿ ಬಂದಿದ್ದೀರಿ, ತಂದೆ ಸ್ಥಾನಕ್ಕೆ ಬಂದಿದ್ದೀರಿ, ಹೆಣ್ಮಕ್ಳು ತೌರುಣೆ ಅಂತ ಬಂದಿರಿ. ಆ ಪ್ರೀತಿ, ವಿಶ್ವಾಸ, ಆರೋಗ್ಯ ನಿಮ್ಗೆಲ್ಲರೂ ಸಿಗಲಿ. ಆ ಇವತ್ತು ನೀರು ಅವರೇ ಹೇಳ್ತಾರೆ ಸಿಬಿಟೆಸ್ಟ್ ಆಗ್ತದೆ. ಇಡೀ 28 ಗ್ರಾಮಕ್ಕೆ ನೀವು ನೀರು ಕೊಡ್ಬೋದು ಅಂದಾಗ ಅವತ್ತಿನ ದಿನ ಭಾಳ ದಿವಸ ಆಗಿರ್ತದೆ. ನಾನು ಕಣ್ಣೀರು ಹಾಕಿ ಅವತ್ತು ಕಣ್ಣೀರು ಹಾಕ್ತೇನೆ ನಾನು. ಯಾಕೆ 28 ಗ್ರಾಮಕ್ಕೆ ನೀರು ಕೊಡುವಷ್ಟು ಮಟ್ಟಕ್ಕೆ ಈ ಫಕೀರ್ ಬೆಳೆದ್ನಲ್ಲ, ಸಾಕು, ನಮ್ದಲ್ಲ ಅವನು. ಸೊ ಇಷ್ಟು ಹೇಳಿ, ಅದು ನಮ್ಮ ಆಸೆ ಇದೆ. ಸುತ್ತ ಗ್ರಾಮ 60 ಗೌರ್ಮೆಂಟ್ ಸ್ಕೂಲ್ ಇದೆ. ಆ 60 ಸ್ಕೂಲಿಗೆ ನೀರು ಕೊಡೋಣ ಆಸೆ ಇದೆ ನಮ್ಗೆ. ಯಾಕಂದ್ರೆ ಟ್ಯಾಂಕ್ ನಾವೇ ಹಾಕ್ಬಿಟ್ಟು 2,000 ಲೀಟರ್ ವಾರಕ್ಕೆ ಒಂದ್ಸಲ ಹೋಗೋದು, ಆ ಟ್ಯಾಂಕ್ ಕ್ಲೀನ್ ಮಾಡೋದು ನಮ್ಮ ಕಡೆಯಿಂದ. ನಾವು ಹೋಗಿ ನಮ್ಮ ಟ್ಯಾಂಕ್ ತುಂಬಿಸ್ಬೋದು. ಮಕ್ಕಳಿಗೆ ಸ್ವೀಟೆಸ್ಟ್ ವಾಟರ್ ಅದೊಂದು ಸಾಕು. ಅವ್ರಿಗೆ ನೀರು ಕೊಟ್ಟರೆ ಸಾಕು, ಬೇರೆ ಏನೇನು ಬೇಡ. ಊಟ ಕೊಟ್ಟಿರ್ತಾರೆ ಮನೆಯವರು, ನಾವು ಯಾರು ಊಟ ಕೊಡೋರು? ಬಟ್ಟೆ ಕೊಟ್ಟೆ, ಅದು ಕೊಟ್ಟೆ. ಅದು ನಾಟಕೀಯ. ನೀರು ಕೊಡವ ಆತ ನಮ್ಮ ಫಕೀರಿಂದ ಕೊಡಿಸ್ತೀವಿ. ಇದು ನಮ್ಮ ಆಸೆ ಇದೆ. ಇದು ಹೇಗೆ, ಎಲ್ಲಿಂದ ನೀರು ಕಲೆಕ್ಟ್ ಮಾಡಲಿ, ದುಡ್ಡು ಎಲ್ಲಿದೆ ನಮ್ಮ ಕಡೆ ಅಂದಾಗ ಇದೆಲ್ಲ ಸೇರಿ ನೀರು ಕೊಟ್ಟೆ. ಸತ್ಯ ಭಾಳ ಇದೆ. 7 ಅಡಿ ಸರ್ಪ ಇದೆ. ದಯವಿಟ್ಟು ನಾನು ಒಂದಿನ ಹೇಳ್ತೀನಿ, ಕ್ಯಾಮ್ರಾ ತರಬೇಡಿ, ಕಣ್ಣಾರೆ ನೋಡ್ಬೋದು. ಇದು ಮಾತ್ರ ಸತ್ಯ. ಮೈ ಜುಮ್ಮನ್ಬೋದು ನಿಮಗೆ. ಎಲ್ಲಿ ನಾವು ನೀರು ಹಾಕಿದ್ವಿ, ಆ ನೀರಿನ ಫೋರ್ಸ್ ಬೇಕಾದ್ರೆ ನಮ್ಮ ವಿಡಿಯೋ ತೋರಿಸ್ತಾ ಇರ್ತಾರೆ, ಹೋಗೋದು ಆಶ್ಚರ್ಯ ಪಡ್ತೀವಿ. ಆ ನೀರು ಹೇಗೆ ಬರ್ತದೆ? ಅಲ್ಲಿ 7 ಅಡಿ ಸರ್ಪ ಇದೆ. ಇನ್ನೊಂದು ಬಹಳ ಇಂಪಾರ್ಟೆಂಟ್. ನಾನು ಇದನ್ನು ಪ್ರಚಾರಕ್ಕೆ ಹೇಳ್ತಾ ಇಲ್ಲ, ದಯವಿಟ್ಟು ನಾವು ಅಂತಂದ್ರೆ ಕೂತಿ ನನಗೆ. ಯಾಕಂದ್ರೆ ನಮ್ಮ ಮಾಧ್ಯಮದಲ್ಲಿ ಇವ್ರು ಆಲ್ ಅವರ್ ಬಂಧು ಬಾಂಧವರು ನಾವು. ಇಲ್ಲಿ ಸೂರ್ಯ ಹುಡ್ತಾನೆ ಈ ಕಡೆ, ದಿಸ್ ಈಸ್ ಈಸ್ಟ್. ವೆಸ್ಟಿಗೆ ಮುಳುಗ್ತಾನೆ, ಮುಳುಗಲ್ಲ ಸೂರ್ಯ. ಗೋಸ್ಟ್ ಕಂಟ್ರಿ ನಾವು ತಪ್ಪು ಮಾಡ್ತೀವಿ. ಸೂರ್ಯ ಮುಳುಗ್ತಾನೆ, ಚಂದ್ರ ಇರುತ್ತೆ, ಯಾರು ಮುಳುಗಲ್ಲ. ಅವ್ರು ಮುಳುಗಿದ್ರೆ ನಾವೇ ಇಲ್ಲ. ಇಲ್ಲಿ ಸೂರ್ಯ ಹುಟ್ಟುತ್ತಾನೆ, ಸುತ್ತಿ ನಮ್ಮ ಕಡೆ ಬರ್ತಾನೆ. ಇಲ್ಲಿ ಸೂರ್ಯ ಹುಟ್ಟುವ ಜಾಗದಲ್ಲಿ ಬೆಳಗ್ಗೆ 6:15 ಆ ಹುಟ್ಟದಾಗ ಎದುರುಗಡೆನ ಎರಡು ದೇವಿ ಗುಡಿ ಮೇಲೆ ಇದೆ, ಅಜ್ಜನ ಗುಡಿ. ಎಷ್ಟಿದೆ ಡಿಫ್ರೆನ್ಸ್? ಅಬೌಟ್ 20 ಫೀಟ್. ಸೂರ್ಯ ಹುಟ್ಟಿದಾಗ ಕ್ಲೀನ್ ಆಗಿ ಸೂರ್ಯನ ಕಿರಣ ತಾಯಿ ಮೇಲೆ ಕೂತು ಗುಡಿ ಒಳಗೆ. ಅದು ತಾವು ನೋಡ್ಬೇಕು, ಅದನ್ನ ಪರೀಕ್ಷೆ ಮಾಡಿ. ಸುಳ್ಳಿದ ನಾಲ್ಗೆನೆ ಕಟ್ ಮಾಡ್ಬೋದು. ನನ್ನ ಪ್ರಚಾರ ಬೇಡ ಅಂತ ದಯವಿಟ್ಟು ಹೇಳ್ತಾ ಇದ್ದೀನಿ ನಾನು. ನೀವು ಮನಸ್ಸು ಇಟ್ಕೊಳ್ಳಿ, ಏನು ಸತ್ಯ ಇದೆ. ಅದೇ ತರ ಅಜ್ಜನ ಮೇಲೆ ಬೀಳಲ್ಲ ಆ ಸೂರ್ಯ. ಸೇಮ್ ಜಸ್ಟ್ ಅಬೌಟ್ 20 ಫೀಟ್ ಅಲ್ಲಿ ನೀರು ಹೇಗೆ, ಸೇಮ್ ಡಿಸ್ಟೆನ್ಸ್, ಸೇಮ್ ವೇ, ಅಲ್ಲಿ ಬೀಳಲ್ಲ ಲೈಟು. ಸಾಯಂಕಾಲ
5:45, 5:15, 5:30 ಬಿಟ್ವೀನ್ 5:50 ನಾನು ತೋರಿಸ್ತೀನಿ, ಅದನ್ನು ವಿಡಿಯೋ ತೆಗೆದಿದ್ದಾರೆ ಹುಡುಗರು. 5:15 ಇಂದ ಸೂರ್ಯ ಏನ್ ಮಾಡ್ತಾರೆ, ಈ ಕಡೆ ಬರ್ತಿರ್ತಾನೆ, ವೆಸ್ಟ್, ವೆಸ್ಟ್. ಈ ಕಡೆ ಸೂರ್ಯ ಇಲ್ಲಿ ಹೇಗೆ ಬಿಡ್ತಾನೆ, ಅರ್ಜುನ್ ಗುಡಿತ ಅವ್ರು ಹೊಡಿಬೇಕು, ಒಳಗೆ ಹೋಗಿದ್ರೇನು, ಆಮೇಲೆ ನೀವು ತೋರಿಸ್ತೀವಿ, ಅದೇನು ಪೇಂಟಿಂಗ್ ಮಾಡ್ತಾ ಇದ್ದಾರೆ, ಅವನ ಮೇಲೆ ಸೂರ್ಯ ಬೀಳುತ್ತೆ. ಇಟ್ ಇಸ್ ಕ್ಲೋಸ್ಡ್ ವಾಲ್. ಆ ಟೈಮಿಂಗ್ ಎಲ್ಲ ಇದೆ, ಅವನ ಮೇಲೆ ಸೂರ್ಯ ಬಿದ್ದು ಹಿಂಗ್ ಮಾಡ್ಕೊಂಡು ಟಾಟಾ ಮಾಡ್ಕೊಂಡು ಹೋಗ್ತಾನ. ಸೂರ್ಯ ಇಲ್ಲಿ ಹೋಗ್ತಾನ, ಆ ಕಡೆ. ಇಷ್ಟೇ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಯಾಕೆ ಇಲ್ಲಿ ಬಂದ್ರು, ದುನಿಯಾ ನೋಡಿದ್ದೀವಿ ನಾವು, ಇಲ್ಲಿ ಯಾಕೆ ಕಟ್ಟಿಸಿದ್ರು, ಇಷ್ಟು ದೂರ ಬಂದ್ರಿ. ದೂರ ಇರೋ ಜಾಗದಲ್ಲಿ ಗುರುನ ಶಕ್ತಿ, ಯಾಕ ಸ್ವಾಮಿ ಅಯ್ಯಪ್ಪ ಇಲ್ಲೇನು, ಮುಳ್ಳು ಚುಚ್ಕೊಂಡು ಹೋಗಂಗಿಲ್ಲೇನು, ಬೆಳೀತಾರೆ. ಮಂತ್ರಾಲಯ ಇರಲಿಲ್ಲ, ಈಗ ಬೆಳೀತದೆ. ಶಿರ್ಡಿ ಬಾಬಾ ಮೊದಲು ಭಾಳ ಬೆಳೀಲಿಲ್ಲ, ಈಗ ಬೆಳೀತದೆ. ಹಾಗೆ ಗಣಪತಿ, ಬಾಂಬೆ, ಸಿದ್ಧಿವಿನಾಯಕ ಈಗ ಬೆಳೀತು. ಯಾರಿಂದ? ನಿಮ್ಮಂತ ಭಕ್ತ ವೃಂದ ಇದೆಯಲ್ಲ, ಯಾರು ನಿಜವಾದ ಫೇತ್ ಇಟ್ ಸೆಲ್ಫ್ ಇಸ್ ಎ ಗಾಡ್ ಅಂತಾರೆ, ಆ ಫೇತ್ ಇಟ್ಕೊಂಡು ಬೆಳೆಸಿದೆ. ಹಾಗೆ ಇದು ಬೆಳೀತದೆ. ನೆಕ್ಸ್ಟ್ ಟೈಮ್ ನೀವು ಬರುವಾಗ ಆ ಪರಮಾತ್ಮ ಶಕ್ತಿ ಕೊಟ್ಟರೆ ನಮ್ಮ ಗಾಡಿಗೆ ಕೊಟ್ಟು ಕಳಿಸ್ತೀನಿ. ಶ್ರೀ ಹಸರಿಗೆ ಅಜ್ಜಯ್ಯ ಧಾರ್ಮಿಕ ಸಂಸ್ಥಾ ಗಾಡಿಯಲ್ಲೇ ನೀವು ಬರಬೇಕು. ಇವತ್ತು ನಾವು ಕಷ್ಟ ಕೊಟ್ಟು ಅನಿಸುತ್ತೆ, ನಾವು ಭಾಳ ದೂರ ಬಂದಿದ್ರಿ, ನಿಮ್ಗೆ ಏನೇ ತೊಂದರೆ ಆಗಿದ್ರು ಮನಸ್ಸನ್ನ ಇಟ್ಕೊಂಡ್ರಿ. ಚಿಕ್ಕ ಸಂಸ್ಥೆ, ದೊಡ್ಡ ಸಂಸ್ಥಾನ ಅಲ್ಲ ಇದು. ಈಗ ಉಸಿರಾಡ್ತಾ ಇದ್ದೀವಿ ನಾವು, ದೊಡ್ಡ ಸಂಸ್ಥಾನದವರಲ್ಲ. ಈ ಮಿತ್ರರಿಂದನೇ ದೊಡ್ಡ ಸಂಸ್ಥಾನ ಆಗ್ಬೋದು, ಅವನೇ ಕರೆಸಿರ್ಬೇಕು ನಮಗೆ. ಇರ್ಲಿಲ್ಲ. ಇಷ್ಟು ಹೇಳಿ ತಾವು ಪ್ರಶ್ನೆ ಹಾಕ್ರಿ. ನಾನು ಅಷ್ಟು ಮಾತಾಡಿ ಬರೋಲ್ಲ, ನಿಮ್ಮಷ್ಟು ಬುದ್ಧಿವಂತನೂ ಅಲ್ಲ ನಾನು. ಯಾಕಂದ್ರೆ ಸುಮಾರು ವರ್ಷದಿಂದ ಮೀಡಿಯಾ ಅದು ಭಾಳ ಒಂದು ಏನಂತಾರೆ, ಮುಳಿ ಮೇಲೆ ಇದ್ದಂಗೆ ನೀವು. 4 ಬರೆದ್ರು ತೊಗಲಿಕ್ಕೆ ಬರ್ತದೆ, 4 ಬರೆದ್ರು ತೆಗಳಿಕೆ ಬರ್ತದೆ, 4 ಬರೆದ್ರು ಹಿಂದಿದ್ದು ಚುಚ್ಚೋದು ಬರ್ತಾರೆ, ಜೋಗ್ ತುಂಬಿಸೋರು ಬರ್ತಾರೆ. ಆ ಜೋಗು ತುಂಬುವಿಕೆ ನಮ್ಮ ಸ್ವಾಭಿಮಾನಕ್ಕೆ ಏಟ್ ಕೊಡ್ತಾವ. ಇಷ್ಟು ಹೇಳಿ ತಾಯಿ, ಅಜ್ಜಯ್ಯ ಮತ್ತು ಎಲ್ಲರೂ ಒಳ್ಳೇದಾಗಲಿ. ನೀವು ಏನು ಪ್ರಶ್ನೆ ಕೇಳಿದ್ರಿ ಉತ್ತರ ಕೊಡಬಲ್ಲೆ, ತಾವು ಕೇಳ್ಬೋದು. ಸ್ವಾಮಿ, ನೀವು ಸೂಫಿ ಸಂತರ ಪರಂಪರೆಯಿಂದ ಬಂದವರಂತ ಹೇಳಿದ್ರು. ಆ ಸೂಫಿ ಸಂತರು ಪ್ರಮುಖವಾಗಿ ಭಾವೈಕ್ಯತೆ, ಹಿಂದೂ ಮುಸ್ಲಿಂ ಆಗಲಿ ಅದ್ರ ಬಗ್ಗೆ ತುಂಬಾ ಕೆಲಸ ಮಾಡಿದ್ರು ಸೂಫಿ ಸಂತರು. ನಾಡಿನ ಏನೇ ಕೋಮುಗಲಭೆ ಆಗಲಿ ಅಥವಾ ಯಾವುದೇ ಇತ್ತೀಚೆಗೆ ತುಂಬಾ ಕೋಮುಗಲಭೆ ನಡೀತಿದೆ. ನೀವು ಒಬ್ಬ ಫಕೀರರಾಗಿ, ಸಂತರಾಗಿ ಭಾವೈಕ್ಯತೆ ವಿಚಾರ ಸಂಬಂಧಪಟ್ಟಂಗೆ ಏನ್ ಕೆಲಸ ಮಾಡಿದ್ದೀರಾ ಅಥವಾ ಅದ್ರ ಬಗ್ಗೆ ಏನೋ ಪ್ರಯತ್ನ ಮಾಡಿದ್ದೀರಾ? ಕರೋನಾ ಟೈಮ್ನಲ್ಲಿ ಇದ್ರ ಬಗ್ಗೆ ಹೇಳಿದೆ ನಾನು. ಒಂದು ಮುಸ್ಲಿಂ ಪ್ರಾಂತ್ಯ ಬಂತು, ಅಪ್ಪ ನಮ್ಮ ಮೇಲೆ ಎಲ್ಲರೂ ಅಪವಾದ ಕೊಟ್ಟಿದ್ದಾರೆ, ನಮ್ಮಿಂದ ಹರಡಿದೆ ಅಂತ ಒಂದ್ ಕಡೆ ಕರ್ಕೊಂಡು ಹೋಗಿದ್ರು. ನಾವು ಒಂದೇ ಮಾತು ಹೇಳಿದ್ರು, ಇದು ಮುಸ್ಲಿಂ ಅಲ್ಲ, ಬ್ರಾಹ್ಮಣ ಅಲ್ಲ, ಕ್ರಿಶ್ಚಿಯನ್ ಅಲ್ಲ, ಬರಬೇಕಾಗಿತ್ತು ರೋಗ ಬಂದಿದೆ, ಅದೊಂದು ವಿಷಯ ಕೊಟ್ಟೆ. ಶಿಸ್ತು, ಸ್ವಚ್ಛತೆ ಇರಬೇಕಂತ ಉತ್ತರ ಕೊಟ್ಟೆ. ಅವೆರಡು ತಪ್ಪಿದ್ದು. ಶಿಸ್ತಿಲ್ಲ, ಸ್ವಚ್ಛತೆ ಇಲ್ಲ, ಹೊರಗಡೆ ಬರೋದು, ಊಟ ಮಾಡೋದು, ಕೈ ಕ್ಲೀನ್ ಇಲ್ಲ, ಅದಾಗಿತ್ತು. ಹಾಗೆ ಭಾವೈಕ್ಯತೆಯಲ್ಲಿ ಅಂದರೆ ಭಾವೈಕ್ಯತೆ ನೋಡಿ ಕಲಿಯುವುದು ಅಲ್ಲ. ಈಗ ನೀವು ಗೊತ್ತಿರಿ, ನಿಮ್ಮನ್ನ ಪ್ರೀತಿಯಿಂದ ನೋಡಿದ್ರೆ ಆ ಭಾವೈಕ್ಯತೆ ನಿಮ್ಗೆ ಬರ್ತದೆ. ನಾನೇ ನಿಮ್ಮ ಸಿಟಿ ನೋಡಿದ್ರೆ ನಿಮ್ಗೆ ಯಾಕೆ ಬರ್ತದೆ? ನಿಮ್ಗೆ ಯಾವ ಫಕೀರ್? ಫಕೀರ್ ಅಂದ್ರೆ ಏನು? ವಾಟ್ ಇಸ್ ಮೈ ಬರ್ತದೆ? ಈಗ ನಿಮ್ಮನ್ನು ಕೊಡ್ತಾನ, ನಿಮ್ಗೆ ಏನಿಸ್ತಾನ? ಮುದ್ರೆ ಹಾಕೋಣ, ಕುಂಕುಮ ಹಚ್ಕೋಣ. ಫಕೀರ್ ಹೆಂಗೆ ಆಗ್ತಾನೆ? ಹೌ ಈಸ್ ಎ ಫಕೀರ್? ಫಕೀರ್ ಈಸ್ ನಥಿಂಗ್ ಬಟ್ ಒಬ್ಬ ಡಾಕ್ಟರ್, ಒಬ್ಬ ವೈದ್ಯ. ಫಕೀರ್ ಅವರು ಪ್ರಾಂತ್ಯದ ಅನುಭವ, ಫಕೀರ್ ಆಗಬೇಕು. ಇನ್ನೊಂದು ತಮಾಷೆ ಹೇಳ್ತಾರೆ, ಜಸ್ಟ್ 4 years ಬ್ಯಾಕ್ ನನ್ನ ಫೋಟೋ ತೋರಿಸ್ತಾರೆ. ಆ ಫೋಟೋ ನೋಡಿದ್ಮೇಲೆ ಈ ಫೋಟೋ ನಾನು ನಿಜ ಹೇಳ್ತೀನಿ, ಇಡೀ ದುನಿಯಾ ಅಳ್ಳಾಡ್ತದೆ. ಇವ ಹೇಗಾದ, ಅವ ನನ್ನ ಪರಕಾಯ ಮಾಡ್ಕೊಂಡ. ಶಂಕರಾಚಾರ್ಯ 2 ನಿಮಿಷ ಪರಕಾಯ ಆಗಿದ್ದಕ್ಕೆ ಜಗತ್ತೇನದು ಪರಕಾಯ ಬರುವುದು. ಆದ್ರೆ ಟೋಟಲ್ ನಾನು ಪರಕಾಯ ಮಾಡ್ಕೊಂಡು, ನಾನು 4 ವರ್ಷದ ಫೋಟೋ ನೋಡ್ರಿ, ಈಗ ನೋಡ್ರಿ, ಹಳೆ ಯಡಿಯೂರಪ್ಪನವ್ರು ಏನಿದ್ದಾರೆ, 12 ವರ್ಷದಿಂದ ಏನು ಅಸೆಂಬ್ಲಿಲಿ ಇದ್ದೆ, ಅವ್ರು ಯಾರು ನನ್ನ ಗುರ್ತು ಹಿಡಿಯಲ್ಲ. ಇದು ಭಾವೈಕ್ಯತೆಗಿಂತ ಒಬ್ಬ ಗುರು ಬೆಳೆಸ್ಬೇಕಂತ ಆಸೆ ಪಟ್ಟೆ. ಹೌದು, ಇಲ್ಲಿ ಬೆಳೆಸ್ಕೊಂಡು ಹೋಗ್ತದ, ಅದು ತಂತಾನೆ ಬರ್ತದ ರಾಜ. ಅಕಸ್ಮಾತ್ ಭಾವೈಕ್ಯತೆ ನಾವು ಬೆಳೆಸ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಮನುಷ್ಯತ್ವ ಕಳ್ಕೊತೀವಿ.
ಇನ್ನು ಜಾತಿ ನನ್ನಲ್ಲಿಲ್ಲಪ್ಪ. ನಾವು ಪಾದ ಕೊಟ್ಟು ಪ್ರತಿಯೊಬ್ಬ ವಿಭೂತಿ ಕೊಟ್ಟು ಅವ್ರ ಕರ್ಕೊಂಡಿರ್ತೀವಿ. ನೀವು ಎಲ್ಲರೂ ಯಾರಿಗೆ ಭಕ್ತಿ ಅನ್ನೋದಿದೆ, ನನ್ನ ಆಶೀರ್ವಾದ ತಗೋಬೇಕಂದ್ರೆ ಫೋರ್ಸಿಬಲ್ ಇಲ್ಲ. ನೀವು ಬಂದ್ರೆ ಮಕ್ಕಳಾಗಿ ನಾವು ಆಶೀರ್ವಾದ ಕೊಡ್ತೀವಿ. ನಿಮ್ಮ ಮೈ ನೋವು, ಕೈ ನೋವು, ಕೈ ಕಾಲು ನೋವು ಏನೇ ಇದ್ರು 2 ನಿಮಿಷಕ್ಕೆ ಸೆಕೆಂಡಲ್ಲಿ ಇಲ್ಲೇ ಹೋಗುತ್ತೆ. ಅದು ಪವಾಡ ನೀವು ನೋಡ್ಬೇಕು. ಇದು ನಮ್ಮ ಜಾಗ. ಎಲ್ಲಿ ನಾನು ಹೇಳ್ತಿರೋದು ಏನು ಅಂದ್ರೆ, ಅದ್ರ ಬಗ್ಗೆ ಏನೋ ನನ್ನ ಕಲ್ಪನೆ, ನೀವು ಒಂದು ಆಳವಾದ ಅಧ್ಯಯನ ಮಾಡಿದ್ರೆ, ಆಳವಾದ ಅನುಭವ ಹೊಂದಿದ್ದೀರಾ, ನೀವು ಏನಾರ ಸಲಹೆ ಕೊಡ್ತೀರಾ ಸಮಾಜಕ್ಕೆ? ಬೇಡ ಸಲಹೆ ಕೊಟ್ಟರು ಹಿಂದಿನ ಮಾತಾಡ್ತಾರೆ. ನಾನು ಇಷ್ಟೇ ಹೇಳ್ತೀನಿ, ಜಾತಿಯತೆ ಇಟ್ಕೊಳ್ಬೇಕು. ಎಲ್ಲರೂ ಒಂದು ನಾವು. ಭಾರತೀಯ ಇಷ್ಟೇ. ಹೌದು, ಇಲ್ಲ ಮಾನವ ಕುವೆಂಪು ಅವರು ಏನು ಹೇಳಿದ್ದಾರೆ? ಜಾತಿ ಇಟ್ಕೋಬೇಕು. ಇಟ್ಟಲ್ಲಿ ಹುಳ ಯಾವ ಜಾತಿ ಇಟ್ಕೊಂಡು ರಾಮ ಬಂದ? ಯಾವ ಜಾತಿ ಇಟ್ಕೊಂಡು ವಿಷ್ಣು ಬಂದ? ಯಾವ ಜಾತಿ ಇಟ್ಕೊಂಡು ಅಜ್ಜಯ್ಯನವ್ರ ಮಠ ಎಲ್ಲೂ ಇಲ್ಲ. ಇದೇ ಅಜ್ಜಯ್ಯ ನಿಮ್ಮ ಈಗಿನ ಉಪ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಆಶೀರ್ವಾದ ತಗೊಂಡು ಈ ಅಜ್ಜಯ್ಯನ ಆಶೀರ್ವಾದ ಕೊಡಿಸಿದ್ವಿ ನಾವು ಅಸೆಂಬ್ಲಿಲಿ ಇದ್ದೆ. ಡಿ.ಕೆ. ಶಿವಕುಮಾರ್, ಸೀತಾರಾಮು, ಇವರು ಧರ್ಮಸಿಂಗ್, ಖರ್ಗೆ ಅದೆಲ್ಲ ಮನೆಗೆ ಬಂದಿದ್ರು. ಇದು ದೊಡ್ಡ ಹಿಸ್ಟ್ರಿ ಇದೆ. ಅವರೆಲ್ಲೂ ಬಂದು ಆಶೀರ್ವಾದ ತಗೊಂಡ್ರು. ಡಿ.ಕೆ. ಶಿವಕುಮಾರ್ ಮೆಚ್ಚಿದ ಈ ಗುರುನೇ, ಅಜ್ಜಯ್ಯನೇ ನಂಬಿದವರು. ನಾನು ಮಾಯ ಆದ ಅಸೆಂಬ್ಲಿಯಿಂದ. ಯಾಕಂದ್ರೆ ಅವನು ಮಾಯ ಆದ ತಕ್ಷಣ ನಾನು ಮಾಯ ಆಗ್ಬೇಕಾಗಿತ್ತು. ಅವನು ಮಾಯ ಆಗ್ಬಿಟ್ಟ. ಅದು ಅವ್ರ ಕಾಂಟ್ಯಾಕ್ಟ್ ಸಿಗ್ಲಿಲ್ಲ. ಕೊನೆಗೆ ಈಗ ಅದು ಯಾವುದೋ ಅಜ್ಜನ ಇಟ್ಕೊಂಡು ಅಜ್ಜನ ನಂಬ್ಕೊಂಡು ಹೊರಟಿದ್ದಾರೆ. ಅಕಸ್ಮಾತ್ ನಿಮ್ಗೆ ಯಾರಿಗೆ ಪರಿಚಯ ಇರ್ತದೆ, ನಾನು ಹೋಗಲ್ಲ, ಐ ಕೆನಾಟ್ ಗೋ ಟು ಹಿಮ್ ಬಿಕಾಸ್ ಐ ನೋ ಹಿಮ್. ಈಗ ನಾವು ಹೋದ್ರೆ ನನ್ನ ಗುರು ಅಲ್ಲಿ ಇರ್ತಾನೆ, ನೀವೇ ಕೊಡ್ತೀನಿ ತೋರಿಸ್ತೀನಿ. ಸರ್, ಇದೇ ಕ್ಷೇತ್ರ ಹೆಂಗೆ ಆಯ್ಕೆ ಮಾಡ್ಕೊಂಡಿದ್ರಿ? ಎಲ್ಲಿಂದಲೋ ಬಂದು ಈ ಕ್ಷೇತ್ರ ಹೆಂಗೆ ನಿಮಗೆ ಪರಿಚಯ ಆಯ್ತು? ಒಳ್ಳೇದಾಗಿ ಈ ಮಾತು ನಿಜ ಹೇಳ್ತೀನಿ. ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಇಲ್ಲಿ ಹೇಗೆ ಬಂದ ಅದು ನನ್ಗೆ ಗೊತ್ತಿಲ್ಲ. ಅಯ್ಯಪ್ಪ ಹೋಗಿ ಆ ಬೆಟ್ಟದಲ್ಲಿ ಹಾಕ್ಬಿಟ್ಟು ಎಷ್ಟು ಕಷ್ಟಪಡ್ರಿ ನೀವು. 48 ಕಿಲೋಮೀಟರ್ ಸುತ್ತ ದೊಡ್ಡ ಪಾದ, ಚಿಕ್ಕ ಪಾದ. ಬೈತಾರೆ, ಎಷ್ಟು ಜನ ಹೋಗ್ತಾರೆ, ನೀವು ಇದೇನು ಭಕ್ತಿ ಕಮ್ಮಿ ಆಗ್ಬೋದು. ಹಾಗೆ ಅವನ ದೃಷ್ಟಿ ಅದಿತ್ತು. ನಮಗೂ ಇದು ಇರಲಿಲ್ಲ. ಹುಡುಕ್ತಾ ಇದ್ರು ಎಲ್ಲರೂ ಮಠ ಮಾಡೋಣ, ಅಜ್ಜನ ಗುಡಿ ಕಟ್ಟೋಣ ಅಂದಾಗ ಹೀಗೆ ಹುಡುಗೋ ಘಾಟಿ ಹತ್ರ ಹೋಗಿದ್ವಿ. ಘಾಟಿ ಹತ್ರ ಹೋದಾಗ 1-2 ಏಕರ್ ಜಾಗ ಸಿಕ್ತು. ನನ್ಗೆ ಇಷ್ಟ ಯಾಕೋ ಬರಲಿಲ್ಲ. ನಾನು ಈ ಕಡೆ ಹೇಳಿತ್ತು ಅದಕ್ಕೆ. ಒಂದು ಲಕ್ಷಂದ್ರ ಗ್ರಾಮದಲ್ಲಿ ನೋಡಿ ಒಂದು 5 ಎಕರೆ ಜಮೀನು. ಪಕ್ಕದಲ್ಲಿ ರಾಯರ ಮಠ ಇದೆ. ಏನು ಹೇಳ್ತಿದ್ವಿ, ಪಕ್ಕದಲ್ಲಿ ರಾಯರ ಮಠ ಇದೆ. ನನ್ನ ಹುಚ್ಚು ಏನಂದ್ರೆ ರಾಘವೇಂದ್ರ ಸ್ವಾಮಿಗಳು ಅವರೊಂದು ದೇವಸ್ಥಾನ ಕಟ್ಟೋಣ ಅಂತಿತ್ತು ಆಸೆ. ನಾನಂದೆ ಆಲ್ರೆಡಿ ರೆಡಿಮೇಡ್ ರಾಯರ ಮಠ ಇದೆ, ಎಲ್ಲರೂ ಇಲ್ಲಿ ಕುತ್ಕೊಳ್ಳೋಣ. ಮನಸ್ಸಿಗೆ ಬಂತು, ಹಾಕಿವಿ ಕೈ. ಏನೂ ಇರಲಿಲ್ಲಪ್ಪ. ಇದು ಟೋಟಲ್ ಒಂದು ಪಾಳು ಬಂಗ್ಲೆ ಇತ್ತು ಈ ಜಾಗ. ಇವತ್ತಿಷ್ಟು ಹಸಿರು ಜಾಗದಲ್ಲಿ ಇಷ್ಟು ನಗ್ತಾ ಇದೆ. ಹೇಳ್ಕೊಂಡ್ ಬಂದಿದ್ದ ನನ್ನ ಶಕ್ತಿ ಎಲ್ಲ ಅವನ ಶಕ್ತಿ. ಸಮಾಜ ಉತ್ತರ ಸಿಕ್ತ.